ಒಂದು ಊರಿತ್ತು. ಆ ಊರಿನಲ್ಲಿ ಜನ ಆರಾಮವಾಗಿ ಜೀವನ ನಡೆಸುತ್ತಿದ್ದರು. ಒಂದು ಅಮಾವಾಸ್ಯೆಯ ದಿನ ಊರಿನ ಮಧ್ಯದಲ್ಲಿ ಒಂದು ಆಲದ ಮರದ ಮೇಲೆ ಇದ್ದಕ್ಕಿದ್ದ ಹಾಗೆ ಜೋರಾಗಿ ಶಬ್ದ ಮಾಡುತ್ತಾ ಒಂದು ದೊಡ್ಡ ಮಿಂಚು ಬಂದೆರಗಿತು. ನನಗೊಟ್ಟೆ ಹಸಿತಿದೆ. ಆ ರಾಕ್ಷಸ ಕಿರುಚುತ್ತಿದ್ದ ಹಾಗೆ ಅವನ ಕಿರುಚಾಟವನ್ನ ಕೇಳಿ ಜನರೆಲ್ಲರೂ ಓಡಿ ಹೋಗಿ ಮನೆಯ ಒಳಗೆ ಬಚ್ಚಿಟ್ಟುಕೊಂಡರು. ಸ್ವಲ್ಪ ಸಮಯದ ನಂತರ ಊರಿನ ಮುಖ್ಯಸ್ಥ ಹಾಗೂ ಅವನ ಸಂಗಡಿಗರೆಲ್ಲ ಮಾಂಸವನ್ನ ತೆಗೆದುಕೊಂಡು ರಾಕ್ಷಸನ ಹತ್ರ ಬರ್ತಾ ಇದ್ರು. ಆ ಆಹಾರವನ್ನ ಊರಿನ ಜನ ರಾಕ್ಷಸನ ಮುಂದೆ ಇಡ್ತಿದ್ದ ಹಾಗೆ ಒಂದೇ ನಿಮಿಷದಲ್ಲಿ ರಾಕ್ಷಸ ಎಲ್ಲವನ್ನ ತಿಂದು ಮುಗಿಸ್ದ. ನೀವ್ಯಾರು? ಊರಿನ ಮಕ್ಕಳು, ಹೆಂಗಸರು ಮತ್ತೆ ಎಲ್ರು ಕೂಡ ನಿಮ್ಮನ್ನ ನೋಡಿ ಭಯ ಪಡ್ತಿದ್ದಾರೆ. ದಯಮಾಡಿ ನೀವು ಈ ಊರ್ನ ಬಿಟ್ಟು ಹೊರಟೋಗ್ಬಿಡಿ. ನಾನು ರಕ್ತ ಪಿಶಾಚಿ. ಸುಮಾರು 300 ವರ್ಷಗಳ ಹಿಂದೆ ಒಬ್ಬ ಋಷಿ ಮಹರ್ಷಿ ನನಗೆ ಶಾಪವನ್ನು ಕೊಟ್ಟು ಆಲದ ಮರವಾಗಿ ಮಾಡಿದರು. ಇಷ್ಟು ವರ್ಷಗಳಾದ ಮೇಲೆ ಈ ಅಮಾವಾಸ್ಯ ದಿನ ನನ್ನ ಮೇಲೆ ಗುಡುಗು ಬಿದ್ದಿದ್ದರಿಂದ ನನಗೆ ಶಾಪ ವಿಮೋಚನೆ ಆಯಿತು. ಈಗ ನಾನು ಮುಕ್ತಿ ಪಡೆದಿದ್ದೀನಿ. 300 ವರ್ಷಗಳಿಂದ ನಾನು ಇಲ್ಲೇ ವಾಸ ಮಾಡ್ತಿರೋದು. ನೀವೆಲ್ರೂ ನನ್ನ ಊರನ್ನು ಬಿಟ್ಟು ಹೊರಟೋಗಿ. ನಮ್ಮ ಪೂರ್ವಜರ ಕಾಲದಿಂದನೂ ನಾವೆಲ್ಲ ಇಲ್ಲೇ ಇರೋದು. ನೀವೀಗ ಊರ್ನ ಬಿಟ್ಟು ಹೋಗಿ ಅಂದ್ರೆ ನಾವು ಎಲ್ಲಿಗೆ ಹೋಗೋದು? ಸರಿ, ಹಾಗಾದ್ರೆ ಇನ್ ಮುಂದೆ ನನಗೆ ದಿನ ರುಚಿಯಾದ ಆಹಾರ ತಂದ್ಕೊಡ್ಬೇಕು. ಇಲ್ಲ ಅಂದ್ರೆ ನಾನು ನಿಮ್ಮ ತಿಂದು ಹಾಕ್ತೀನಿ. ಸರಿ, ಹಾಗಾದ್ರೆ ಈ ಕೋಳಿ ರಕ್ತ ಅಷ್ಟೊಂದೇನು ಚೆನ್ನಾಗಿಲ್ಲ. ನಾಳೆ ರುಚಿಯಾಗಿರೋದನ್ನ ತನ್ನಿ, ಹೋಗಿ. ಈ ಮೇಕೆ ರಕ್ತ ಅಷ್ಟೊಂದೇನು ರುಚಿಯಾಗಿಲ್ಲ. ನಾಳೆ ಇದಕ್ಕಿಂತ ರುಚಿಯಾದ ಆಹಾರ ತಗೊಂಡ್ ಬನ್ನಿ, ಹೋಗಿ. ಇದಕ್ಕಿಂತ ಸ್ವಾದಿಷ್ಟವಾದ ಊಟ ಯಾವುದು ಅಂತ ನಮಗೂ ಕೂಡ ಗೊತ್ತಿಲ್ಲ. ಎಲ್ಲಕ್ಕಿಂತ ಸ್ವಾದಿಷ್ಟವಾದ ಊಟ ಯಾವುದು ಅಂತ ನೀವೇ ಹೇಳ್ಬಿಡಿ ನಮ್ಗೆ. ನಾವು ಪ್ರತಿದಿನ ನಿಮ್ಗೆ ಅದೇ ಊಟ ತಗೊಂಡ್ಬಂದ್ ಕೊಡ್ತೀವಿ. ಸರಿ, ಹಾಗಿದ್ರೆ ನನಗೆ ಒಂದಿನ ಸಮಯ ಕೊಡಿ. ನಾನು ಯೋಚನೆ ಮಾಡಿ ಹೇಳ್ತೀನಿ. ಈಗ ನೀವು ಹೊರಡಿ. ಹಾಗೆ ಯೋಚಿಸುತ್ತಿದ್ದ ರಕ್ತ ಪಿಶಾಚಿಗೆ ಒಂದು ಆಲೋಚನೆ ಬಂದು ತಕ್ಷಣ, ಓ ಸೊಳ್ಳೆ ರಾಜ, ನೀನ್ ಎಲ್ಲಿದ್ರು ಬೇಗ ನನ್ ಮುಂದೆ ಬಾ. ಅವನು ಕರೆಯುತ್ತಿದ್ದ ಹಾಗೆ ಒಂದು ದೊಡ್ಡ ಸೊಳ್ಳೆ ಅವನ ಎದುರು ಬಂದು ನಿಂತು. ಆಜ್ಞೆಯನ್ನು ಕೊಡಿ ಮಾತೆ. ಸೊಳ್ಳೆ, ನೀನು ಹೋಗಿ ಜೀವ ಜಂತು ಅಥವಾ ಪ್ರಾಣಿ ರಕ್ತ ರುಚಿ ಮಾಡಿ ಯಾವುದರ ರಕ್ತ ತುಂಬಾ ರುಚಿಯಾಗಿದೆ ಎಂದು ನನಗೆ ಬಂದು ತಿಳಿಸು. ನಾನು ಇನ್ಮೇಲೆ ದಿನ ಅದನ್ನೇ ತಿಂತೀನಿ. ಸರಿ, ಹಾಗೆ ಆಗ್ಲಿ. ನಾನ್ ನಾಳೆ ಒಳಗಡೆ ನಿಮ್ಗೆ ತಿಳಿಸ್ತೀನಿ. ನಾನೀಗ ಹೊರಡ್ತೀನಿ. ಹಾಗೆ ಹೇಳಿ ಅಲ್ಲಿಂದ ಹಾರಿಕೊಂಡೇ ಹೋಯಿತು. ಹಾಗೆ ಆ ಸೊಳ್ಳೆ ರಾಜ ಎಲ್ಲಾ ಜೀವಜಂತುಗಳು ಮತ್ತು ಪ್ರಾಣಿಗಳ ರಕ್ತವನ್ನ ಕುಡಿಯಲಾರಂಭಿಸಿತು.
ಇದರಿಂದಾಗಿ ಅದರ ಹೊಟ್ಟೆ ತುಂಬಿತು. ಈಗ ಅದಕ್ಕೆ ನಿದ್ದೆ ಬಂತು. ಓಹೋ, ನನಗೆ ತುಂಬಾ ಸುಸ್ತಾಗಿದೆ. ನಾನು ಸ್ವಲ್ಪ ವಿಶ್ರಾಂತಿ ಪಡೆದು ಆಮೇಲೆ ಹೋಗ್ತೀನಿ. ಅಷ್ಟರಲ್ಲಿ ಅಲ್ಲಿ ಕೊಳದಿಂದ ಒಂದು ಕಪ್ಪೆ ಆಚೆ ಬಂತು. ಏನಪ್ಪ ಸೊಳ್ಳೆ ರಾಜ, ತುಂಬಾ ಸುಸ್ತಾಗಿರೋ ತರ ಕಾಣಿಸ್ತಿದೀಯಾ? ಹೌದು ಕಣಪ್ಪ, ಆ ಪಿಶಾಚಿ ನನಗೆ ಒಂದ್ ಕೆಲ್ಸ ಕೊಟ್ಟಿದೆ. ನಿನ್ನೆಯಿಂದ ನಾನು ಒಂದೊಂದು ಪ್ರಾಣಿಯ ರಕ್ತ ಕುಡ್ದು ನಂಗೆ ಸುಸ್ತಾಗಿದೆ. ಹೊಟ್ಟೆ ಪೂರ್ತಿಯಾಗಿ ತುಂಬಿದೆ. ಹೌದು ಕಣಪ್ಪ, ಕಾಡಲ್ಲಿರೋ ಪ್ರತಿಯೊಬ್ರು ನಿನ್ ಬಗ್ಗೆನೇ ಮಾತಾಡ್ತಿದ್ದಾರೆ. ಎಲ್ರು ಕೂಡ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾರೆ. ನೀನ್ ಯಾರ ಹೆಸರು ಹೇಳ್ತೀಯ ಅಂತ ಗೊತ್ತಿಲ್ವಲ್ಲ. ಭಯ ಪಡ್ಲಿ ಬಿಡು. ನಾನ್ ಯಾವ ಪ್ರಾಣಿ ಹೆಸರು ತಗೊಂತೀನೋ ಪಿಶಾಚಿ ಪ್ರತಿದಿನ ಅವ್ರನ್ನೇ ತಿನ್ನೋದು. ಕೊನೆಗೊಂದಿನ ಆ ಜಾತಿ ಅಂತ್ಯ ಆಗುತ್ತೆ. ಅಲ್ಲಪ್ಪ, ನಮ್ ಕಪ್ಪೆಗಳನ್ನ ಹೇಳಲ್ಲ ತಾನೆ? ಛೀ, ನಿಮ್ಮ ಕಪ್ಪೆಗಳ ರಕ್ತ ಸ್ವಲ್ಪನೂ ರುಚಿಯಾಗಿರಲ್ಲ. ಯಾಕ್? ಒಳ್ಳೇದಾಯ್ತು, ನಾವು ಬದುಕೊಂಡ್ವಿ. ಹಾಗಾದ್ರೆ ಯಾರ ರಕ್ತ ರುಚಿಯಾಗಿದೆ ಅಂತ ಹೇಳ್ತೀಯಾ? ನಾನು ಅದನ್ನ ತಿಳ್ಕೊಬೇಕು. ಎಲ್ಲಕ್ಕಿಂತ ರುಚಿಯಾದ ರಕ್ತ ಮನುಷ್ಯಂದು. ಒಂದು ಸಲ ಮನುಷ್ಯನ ರಕ್ತದ ರುಚಿ ನೋಡಿದ್ರೆ ನಾವು ಜೀವನ ಪರ್ಯಂತ ಅದನ್ನ ಬಿಡಕ್ಕಾಗಲ್ಲ. ಅರೆ ವಾ, ನಿನ್ನ ಮಾತನ್ನ ಕೇಳಿ ನನ್ನ ಬಾಯಲ್ಲಿ ನೀರ್ ಬರ್ತಿದೆ. ನಿಜಕ್ಕೂ ನಿನ್ನ ಮೆಚ್ಚಲೇಬೇಕು ಸೊಳ್ಳೆ ರಾಜ. ಸರಿಯಾಗಿ ಹೇಳಿದೆ, ಆದ್ರೆ ನಾನೀಗ ಸುಸ್ತಾಗಿದ್ದೀನಿ. ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂತೀನಿ. ನೀನು ಹೊರಡು. ಸರಿನಪ್ಪ, ಆಯ್ತು, ಮಲ್ಕೋ. ನಾನು ಈ ಜನ್ಮದಲ್ಲಂತೂ ಮನುಷ್ಯನ ರಕ್ತದ ರುಚಿ ನೋಡಕ್ಕಾಗಲ್ಲ. ಆದ್ರೆ ಈ ಸೊಳ್ಳೆ ಎಲ್ಲರ ರಕ್ತದ ರುಚಿಯನ್ನ ನೋಡ್ಬಿಟ್ಟಿದೆ. ಹಾಗಾಗಿ ಇದರ ರಕ್ತ ಇನ್ನೆಷ್ಟು ರುಚಿಕರವಾಗಿರ್ಬೇಡ. ಇದನ್ನ ಯೋಚನೆ ಮಾಡಿ ಕಪ್ಪೆ ರಾಯನಿಗೆ ತಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಮತ್ತೆ ಥಟ್ ಅಂತ ಸೊಳ್ಳೆನ ನುಂಗೆ ಬಿಡ್ತು. ಅರೆ ವಾ, ಈ ಸೊಳ್ಳೆ ತುಂಬಾ ರುಚಿಕರವಾಗಿದೆ. ಆದ್ರೆ ಈ ಸೊಳ್ಳೆ ಹೋಗಿ ಪಿಶಾಚಿ ಹತ್ರ ಹೇಳೋಕಾಗಲ್ಲ ಯಾರ ರಕ್ತ ರುಚಿಕರವಾಗಿತ್ತು ಅಂತ. ಆಗ ಪಿಶಾಚಿ ತನ್ನ ದಿವ್ಯ ದೃಷ್ಟಿಯಿಂದ ತಿಳ್ಕೊಂಡ್ಬಿಡುತ್ತೆ ನಾನೇ ಆ ಸೊಳ್ಳೆನ ತಿನ್ಬಿಟ್ಟಿದ್ದೀನಿ ಅಂತ. ಆಗ ಪಿಶಾಚಿ ನನ್ನ ಸಾಯಿಸುತ್ತೆ. ಅದಾಗದೆ ತಿಳ್ಕೊಳಕ್ಕೂ ಮುಂಚೆ ನಾನೇ ಹೋಗಿ ಹೇಳ್ಬಿಡ್ತೀನಿ ಸೊಳ್ಳೆ ನನ್ನ ಹತ್ರ ಏನೇನ್ ಹೇಳ್ತು ಅಂತ. ಕಪ್ಪೆ ಮನುಷ್ಯ ಅಂತ ಹೇಳ್ತಾ ಹೇಳ್ತಾ ರಾಕ್ಷಸನ ಹತ್ರ ಬಂತು. ಮನುಷ್ಯ 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 ಮನುಷ್ಯ. ಎಷ್ಟು ಧೈರ್ಯ ಇರ್ಬೇಕು ನಿನಗೆ? ನನ್ ಮುಂದೆನೆ ಬಂದು ಹೀಗ್ ನಿಂತ್ಕೊಂಡಿದ್ಯಾ? ಮಾತೆ, ನಾನು ಸೊಳ್ಳೆಯ ಗೆಳೆಯ. ಅದು ಎಲ್ಲರ ರಕ್ತದ ರುಚಿ ನೋಡಿ ಸುಸ್ತಾಗಿದೆ, ಅದಕ್ಕೆ ಹೇಳಕ್ಕಾಗ್ತಿಲ್ಲ. ಹಾಗಾಗಿ ಅದು ವಿಷಯನ ತಿಳಿಸು ಅಂತ ನನ್ನನ್ನ ಕಳಿಸಿದೆ. ಸರಿ, ಹಾಗಾದ್ರೆ ನೀನೇ ಹೇಳು, ಸೊಳ್ಳೆ ಯಾರ ಹೆಸರು ಹೇಳ್ತು ಅಂತ, ಯಾರ ರಕ್ತ ರುಚಿಯಾಗಿದೆ ಅಂತ ಹೇಳ್ತು. ಅದು ಅದು ಮಾ ಮಾ ಏನು ಮಾಮ ಅಮ್ಮ, ಹೇಳು ಅದೇನು ಅಂತ. ರಾಕ್ಷಸ ಜೋರಾಗಿ ಕಿರಿಚಿದ. ಮಾ 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 ಅಂದ್ರೆ ಮೀನು. ಮೀನು? ಅದ್ಯಾವ ತರದ ಪ್ರಾಣಿ? ಮೀನು ಅಂತಂದ್ರೆ ಸಮುದ್ರದಲ್ಲಿ ವಾಸಿಸುವಂತಹ ಜೀವಿ. ಇದರರ್ಥ ಮೀನಿನ ರಕ್ತ ಸ್ವಾದಿಷ್ಟವಾಗಿರುತ್ತೆ ಅಂತ ಇದು ಹೇಳ್ತಿದೆ. ಸರಿ, ಹಾಗಿದ್ರೆ ನಾನು ಸಮುದ್ರದ ಹತ್ರ ಹೋಗ್ತೀನಿ. ನಾನು ಅಲ್ಲೋಗಿ ರುಚಿ ರಕ್ತದ ಮೀನು ತಿಂತೀನಿ. ಇದನ್ನ ಹೇಳ್ತಾ ರಾಕ್ಷಸ ಸಮುದ್ರದ ಕಡೆ ಹೋಯ್ತು. ಮೀನು 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 ಮೀನು. ಒಳ್ಳೇದಾಯ್ತು, ನಾವು ಆ ಪಿಶಾಚಿಯಿಂದ ತಪ್ಪಿಸ್ಕೊಂಡ್ವಿ. ಆದ್ರೆ ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ. ನೀರೊಳಗಡೆ ವಾಸಿಸುವಂತ ಮೀನ್ನ ಸೊಳ್ಳೆ ಹೋಗಿ ಕಚ್ತು ಅಂತ. ಸೊಳ್ಳೆಗೆ ನೀರಿನ ಒಳಗಡೆ ಹೋಗೋದಿಕ್ಕಾಗೋದಿಲ್ಲ, ಮತ್ತೆ ಮೀನು ನೀರಿಂದ ಹೊರಗಡೆ ಬರೋದಿಕ್ಕಾಗೋದಿಲ್ಲ. ಅದು ಏನು ಅಂದ್ರೆ ಗಾಬ್ರಿಲಿ ನಾನು ಮನುಷ್ಯನ ಹೆಸರು ಹೇಳೋದಕ್ಕೋಗಿ ಮೀನಿನ ಹೆಸರು ಹೇಳ್ಬಿಟ್ಟೆ. ಹಪ್ಪ, ಸದ್ಯ ಬದುಕೊಂಡ್ವಿ. ಈ ಕಪ್ಪೆ ಅವಸರದಲ್ಲಿರ್ಲಿಲ್ಲ ಅಂದಿದ್ರೆ ನಾವು ಸಾಯ್ತಿದ್ವಿ. ಗೊತ್ತಿದ್ದೋ ಗೊತ್ತಿಲ್ದೇನೋ ಆ ರಾಕ್ಷಸನಿಂದ ಊರಿನ ಜನ ಎಲ್ಲ ಬಚಾವಾಗ್ಬಿಟ್ರು. ಮತ್ತೆ ಮೊದಲಿನ ಹಾಗೆ ಅವರು ಆರಾಮವಾಗಿ ಜೀವನ ನಡೆಸೋದಕ್ಕೆ ಪ್ರಾರಂಭ ಮಾಡಿದ್ರು.